ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಬಸವ ಸಮಿತಿ ಪ್ರಸ್ತುತಪಡಿಸುವ ಶರಣ ಸ್ಮಾರಕಗಳು ವಿಡಿಯೋ ಸರಣಿಯ ಈ ಸಂಚಿಕೆಗೆ ಆದರದ ಸ್ವಾಗತ. ಗುರು ಬಸವಣ್ಣನವರ ಸಮಾನತೆಯ ಉಸಿರಿನಲ್ಲಿ ಅರಳಿದ 12ನೇ ಶತಮಾನದ ಅಧ್ಯಾತ್ಮ ಸಾಮ್ರಾಜ್ಯ ಬಸವ ಕಲ್ಯಾಣದಲ್ಲಿ ಇಂದು ನಾವು ಮೂವರು ಶರಣಶ್ರೇಷ್ಠರ ಭವ್ಯ ಹೆಜ್ಜೆಗುರುತುಗಳನ್ನು ಅರಸಿ ಹೊರಟಿದ್ದೇವೆ. ಬನ್ನಿ, ಇಂದಿನ ನಮ್ಮ ಈ ಪಯಣವನ್ನು ಶರಣರಾದ ಜೇಡರ ದಾಸಿಮಯ್ಯನವರು ಹಾಗೂ ದುಗ್ಗಳೆಯವರ ಪವಿತ್ರ ಸ್ಮಾರಕದೊಂದಿಗೆ ಆರಂಭಿಸೋಣ. ಮೊದಲಿಗೆ ಬಸವ ಕಲ್ಯಾಣದ ಶಹಪೂರ ಓಣಿಯತ್ತ ನಾವು ನಡೆಯೋಣ. ಈ ಇಕ್ಕಟ್ಟಾದ ದಾರಿಯೊಂದು ವಚನ ಸಾಹಿತ್ಯದ ಆದ್ಯ ವಚನಕಾರರಾದ ಜೇಡರ ದಾಸಿಮಯ್ಯನವರು ಮತ್ತು ಅವರ ಧರ್ಮಪತ್ನಿ ದುಗ್ಗಳೆಯವರ ಅಪೂರ್ವ ಬದುಕಿಗೆ ಸಾಕ್ಷಿಯಾಗಿದೆ. ರಾಮನಾಥ ಅಂಕಿತದಲ್ಲಿ ಬರೋಬ್ಬರಿ 176 ವಚನಗಳನ್ನು ರಚಿಸಿದ್ದಾರೆ. ಬಸವ ಕಲ್ಯಾಣದ ಶಹಪೂರ ಓಣಿಯೊಳಗೆ ಹೆಜ್ಜೆ ಹಾಕಿದರೆ ಅಲ್ಲಿನ ಪುರಾತನ ಹುಲಿಕಾಂತಿ ಮಠದ ಪಕ್ಕದಲ್ಲೇ ನಮಗೆ ಎದುರಾಗುವುದು ಜೇಡರ ದಾಸಿಮಯ್ಯನವರ ಮಠ. ಮಠದ ಜೀರ್ಣೋದ್ಧಾರ ಹಿನ್ನೆಲೆಯಲ್ಲಿ ಜೇಡರ ದಾಸಿಮಯ್ಯನವರು ಹಾಗೂ ದುಗ್ಗಳೆಯವರ ಜೀವಚೈತನ್ಯದ ಸಂಕೇತವಾಗಿರುವ ಜೋಡಿ ಲಿಂಗಗಳನ್ನು ಇದೀಗ ಗರ್ಭಗುಡಿಯಿಂದ ಹೊರಗೆ ಒಂಟಿಯಾಗಿ ಇರಿಸಲಾಗಿದೆ. ದಟ್ಟ ಮನೆಗಳಿರುವ ಈ ಸುತ್ತಲಿನಲ್ಲಿ ಇಷ್ಟು ಕಾಲ ಆ ಲಿಂಗಗಳು ಅಂಥದ್ದೇ ಒಂದು ಸಾಮಾನ್ಯ ಮನೆಯ ಆಶ್ರಯದಲ್ಲಿದ್ದವು ಎಂಬುದು ಮರೆಯಾದ ಇತಿಹಾಸ. ಕಾಲಕ್ರಮೇಣ ಇದೀಗ ಆ ಮನೆಯನ್ನೇ ಮಂದಿರವನ್ನಾಗಿ ಮಾರ್ಪಡಿಸಲಾಗುತ್ತಿದೆ. ಇದೇ ಸ್ಮಾರಕದ ಪಕ್ಕಕ್ಕೆ ಇರುವ ಪುರಾತನವಾದ ಹುಲಿಕಾಂತಿ ಮಠಕ್ಕೂ ಶರಣರಿಗೂ ಯಾವ ಸಂಬಂಧವೂ ಇಲ್ಲವೆಂದು ಹರಿಯಾಣ ರಾಜ್ಯದ ಹಾನ್ಸಿ ಊರಿನಿಂದ ಬಂದ ಶರಣ ಶಿವಯೋಗಿಗಳಿಗೆ ಸಂಬಂಧಿಸಿದ ಮಠ ಇದು ಎಂದು ಈಗ ಮಠದಲ್ಲಿರುವ ಸ್ವಾಮಿಗಳು ವಿವರಿಸುತ್ತಾರೆ. ಆದರೆ ಈ ಮಠವನ್ನು ಜೇಡರ ದಾಸಿಮಯ್ಯನವರ ಮಠ ಎಂದು ಕರೆಯುವ ವಾಡಿಕೆ ಮೊದಲಿನಿಂದಲೂ ಇದೆ ಎಂದು ಜನಸಾಮಾನ್ಯರ ಅಭಿಪ್ರಾಯವಾಗಿದೆ. ಜೇಡರ ದಾಸಿಮಯ್ಯ ಮತ್ತು ದುಗ್ಗಳೆ ಇಲ್ಲಿ ಬಂದು ಹೋಗಿರಬಹುದು ಎಂಬ ಕಾರಣಕ್ಕೆ ಅದನ್ನು ಜೇಡರ ದಾಸಿಮಯ್ಯನವರ ಮಠ ಎಂದು ಕರೆಯುತ್ತಾರೆ ಎಂದು ತೋರುತ್ತದೆ. ಬಸವ ಕಲ್ಯಾಣಕ್ಕೆ ಬರುವ ಮಾರ್ಗದಲ್ಲಿರುವ ಘಾಟಬೋರಾಳದಲ್ಲಿಯೂ ಜೇಡರ ದಾಸಿಮಯ್ಯನವರು ಅನುಷ್ಠಾನ ಮಾಡಿದ ಸ್ಮಾರಕ ಗವಿಯಿದೆ. ನಮ್ಮ ಪಯಣವೀಗ ಬಸವ ಕಲ್ಯಾಣದ ಸುಭಾಷ್ ಚೌಕ ಗಲ್ಲಿಯತ್ತ ಹೊರಳುತ್ತಿದೆ. ಅಲ್ಲಿ ನಾವು ಹುಡುಕುತ್ತಿರುವುದು ಕೇವಲ ನೂಲು ಕತ್ತರಿಸಿ ಬಟ್ಟೆಗೆ ಬಣ್ಣ ಬೆಳೆಯುತ್ತಿದ್ದವರನ್ನಲ್ಲ, ಬದಲಾಗಿ ಅದೇ ಕಾಯಕವನ್ನು ಪೂಜೆಯಾಗಿಸಿಕೊಂಡಿದ್ದ ಅಪರೂಪದ ಕಾಯಕ ತಪಸ್ವಿ ಶರಣ ಶಂಕರ ದಾಸಿಮಯ್ಯನವರ ಪವಿತ್ರ ಹೆಜ್ಜೆಗುರುತುಗಳನ್ನು. ಬಸವ ಕಲ್ಯಾಣದ ಸುಭಾಷ್ ಚೌಕ ಗಲ್ಲಿಯಲ್ಲಿ ಎದುರಾಗುವುದೇ ಕರಿಕಲ್ಲಿನಿಂದ ಕಟ್ಟಲಾದ ಗಟ್ಟಿಮನೆ. ವಾಸ್ತವದಲ್ಲಿ ಮಠವೇ ಆಗಿದ್ದ ಈ ಕಟ್ಟಡ ಇಂದು ಕಾಯಕ ತಪಸ್ವಿ ಶಂಕರ ದಾಸಿಮಯ್ಯನವರ ಪುರಾತನ ಗುಡಿ. ಇಲ್ಲಿ ಗರ್ಭಗುಡಿಯ ಎದುರಿನ ಪಡಸಾಲೆಯ ಕಲ್ಲಿನ ಮೇಲೊಂದು ಕತ್ತರಿಯ ಉಬ್ಬು ಚಿತ್ರ ಅಚ್ಚಳಿಯದೇ ಉಳಿದಿದೆ. ಅವರ ಆ ಪ್ರಾಮಾಣಿಕ ನೂಲು ಬಟ್ಟೆ ಕತ್ತರಿಸುವ ಕಾಯಕದ ಅಚ್ಚಳಿಯದ ಹೆಜ್ಜೆಗುರುತಾಗಿದೆ. ಒಮ್ಮೆ ಯೋಚಿಸಿ, ಬಟ್ಟೆ ನೇಯುವವರು ನೇಕಾರರೆನಿಸಿಕೊಂಡರೆ ಅವರು ಜೇಡರ ದಾಸಿಮಯ್ಯನವರ ಭಕ್ತರು. ಆ ಬಟ್ಟೆ ನೂಲಿಗೆ ಬಣ್ಣ ಬೆರೆಸುವ ಬಣಗಾರರು ಈ ಶಂಕರ ದಾಸಿಮಯ್ಯನವರ ಭಕ್ತರೆನಿಸಿದರು. ಬಟ್ಟೆ ಹೊಲಿಯುವವರು ಸಿಂಪಿಗರೆಂದೋ, ಹಾಗೆಯೇ ಆ ಅರಿವೆ ಬಟ್ಟೆಯನ್ನು ವಿಕ್ರಯಿಸುವ ವ್ಯಾಪಾರಸ್ಥರು ಚೆಟ್ಟಿಗಳೆನಿಸಿಕೊಂಡು ಶರಣ ಶಿವದಾಸಿಮಯ್ಯನವರ ಅನುಯಾಯಿಗಳಾದರು. ಎಷ್ಟು ಸುಂದರವಾಗಿ ಶ್ರಮ ಸಂಸ್ಕೃತಿ ವಿಭಜನೆಗೊಂಡಿತ್ತಲ್ಲವೇ? ಈ ಸ್ಮಾರಕದಲ್ಲಿ ಬಣಗಾರ ಸಮಾಜದ ಬಾಂಧವರು ಶ್ರಾವಣದ ಭಜನೆ, ಖಾಂಡ ಆಚರಣೆ ಹಾಗೂ ಯುಗಾದಿಯ ಹೊಸ ನಂದಿ ಧ್ವಜ ಏರಿಸುವ ಮೂಲಕ ಗುಡಿಯ ಸಾಂಸ್ಕೃತಿಕ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡಿದ್ದಾರೆ. ಅಷ್ಟೇ ಅಲ್ಲ, ಜೇಡರ ದಾಸಿಮಯ್ಯ ಮತ್ತು ಶಂಕರ ದಾಸಿಮಯ್ಯ ಎಂಬ ಈ ಇಬ್ಬರು ಹಿರಿಯ ಶರಣರು ಒಟ್ಟಾಗಿಯೇ ಈ ಮಣ್ಣಿಗೆ ಬಂದ ಹಿನ್ನೆಲೆಯನ್ನು ಪ್ರತಿನಿಧಿಸಲು ಇಂದಿಗೂ ಅವರ ಆಲಯವನ್ನು
ಜಡೆಶಂಕರಲಿಂಗದ ಗುಡಿ ಎಂದು ಭಕ್ತಿಯಿಂದ ಕರೆದು ನೆನೆಯಲಾಗುತ್ತಿದೆ. ಜಡೆ ಎಂಬ ಶಬ್ದವು ಜೇಡರ ದಾಸೀಮಯ್ಯನವರ ಸಣ್ಣ ಹೆಸರಾಗಿರುವ ಅರ್ಥದ ಗಾಂಭೀರ್ಯವೂ ಅದ್ಭುತ. ಕಲ್ಯಾಣದ ಈ ದಾರಿಯಲ್ಲಿ ಇವರಿಬ್ಬರೂ ಜೊತೆಯಾಗಿ ಸಂಚರಿಸಿದ ಬಸವ ಕಲ್ಯಾಣ, ದುಬಲಗುಂಡಿ, ಕಲಬುರ್ಗಿ ಹಾಗೂ ಇಬ್ಬರ ಅತೀವ ಮೌನದ ಶಂಕರತಳ ಎಂದು ಇಂದಿಗೂ ಕರೆಸಿಕೊಳ್ಳುವ ಆ ಘಾಟಬೋರಾಳದ ತಪೋಭೂಮಿ ಜಡೆಶಂಕರಲಿಂಗದ ಪುಣ್ಯವನವಾಗಿ ಮೌನದಲ್ಲಿ ನಿಂತಿದೆ. ಕರುಣೆಯ ಕಲ್ಯಾಣ ತೀರದ ಹುಡುಕಾಟದಲ್ಲಿ ಈಗ ನಾವು ಮತ್ತೊಬ್ಬರನ್ನ ಭೇಟಿಯಾಗಬೇಕಿದೆ. ನೀರಿನ ಮೇಲಿನ ಹನಿಯಂತೆ ನಿರ್ಲಿಪ್ತತೆ ಹಾಗೂ ಅಚಲ ನಿಷ್ಠೆಯನ್ನು ಮೈಗೂಡಿಸಿಕೊಂಡ ಆ ಮೂರನೇ ಮಹಾನ್ ವ್ಯಕ್ತಿತ್ವವನ್ನು ಇದೀಗ ಎದುರುಗೊಳ್ಳೋಣ. ಇಲ್ಲಿರುವ ಬಸವಣ್ಣನವರ ದೇವಾಲಯದ ಬಲಭಾಗಕ್ಕೆ ಸಾಗಿದರೆ ಕೋಳಿಗಲ್ಲಿ ಸಿಗುತ್ತದೆ. ಆ ಗಲ್ಲಿಯ ಒಂದು ಬಯಲು ಜಾಗದ ಮೂಲೆಯಲ್ಲಿ ಪುರಾತನವಾದ ಕಟ್ಟೆಯೊಂದು ನಮ್ಮ ಗಮನ ಸೆಳೆಯುತ್ತದೆ. ಈ ಹಳೆಯ ಕಟ್ಟೆಯ ಮೇಲೆ ಒಂದು ದೊಡ್ಡ ಹಾಗೂ ಮತ್ತೊಂದು ಸಣ್ಣ ಗಾತ್ರದ ಶಿವಲಿಂಗಗಳಿವೆ. ಜೊತೆಗೆ 2 ಜೋಡಿ ಹೆಜ್ಜೆ ಗುರುತುಗಳನ್ನು ನಾವಿಲ್ಲಿ ಕಾಣಬಹುದು. ಈ ಪಾದಗಳು ಶರಣ ಅಂಬಿಗರ ಚೌಡಯ್ಯನವರ ಪಾದಗಳೆಂದೇ ಅಲ್ಲಿನ ಜನರ ನಂಬಿಕೆ. ಪಾದಗಳ ಎದುರಿಗೆ ಒಂದು ನಂದಿಯ ವಿಗ್ರಹವಿದ್ದು, ಆ ಕಟ್ಟೆಯ ಸುತ್ತಲೂ ಅಲ್ಪಸ್ವಲ್ಪ ಭಗ್ನಗೊಂಡ ಹಳೆಯ ಮೂರ್ತಿಗಳ ಕುರುಹುಗಳನ್ನು ನಾವು ನೋಡಬಹುದು. ಅಂಬಿಗರ ಚೌಡಯ್ಯನವರು ವಾಸವಾಗಿದ್ದ ಮೂಲ ಸ್ಥಳ ಇದೇ ಎಂಬ ಬಲವಾದ ನಂಬಿಕೆ ಇಂದಿಗೂ ಜನಮಾನಸದಲ್ಲಿ ಹಸಿರಾಗಿದೆ. ಇದೇ ಭಕ್ತಿಯ ಪ್ರತೀಕವಾಗಿ ಇತ್ತೀಚೆಗಷ್ಟೇ, ಅಂದರೆ ಕ್ರಿಸ್ತಶಕ 2010ನೇ ಇಸವಿಯಲ್ಲಿ ಇಲ್ಲಿ ಚೌಡಯ್ಯನವರ ನೂತನ ಮೂರ್ತಿಯೊಂದನ್ನು ಪ್ರತಿಷ್ಠಾಪಿಸಲಾಗಿದೆ. ಇನ್ನು ಇಲ್ಲಿನ ಆಚರಣೆಗಳ ಬಗ್ಗೆ ಹೇಳುವುದಾದರೆ, ಶ್ರಾವಣ ಮಾಸದಲ್ಲಿ, ಅದರಲ್ಲೂ ವಿಶೇಷವಾಗಿ ನಾಗರ ಅಮಾವಾಸ್ಯೆಯ ನಂತರ ಭಜನೆಗಳೊಂದಿಗೆ ಕಳೆಗಟ್ಟುವ ಇಲ್ಲಿನ ಆಚರಣೆಗಳು ಕೊನೆಯ ಸೋಮವಾರದಂದು ತ್ರಿಪುರಾಂತ ಕೆರೆಯ ಸ್ಮಾರಕದವರೆಗೆ ಸಾಗುವ ಭವ್ಯ ಪಲ್ಲಕ್ಕಿಯುತ್ಸವ, ಖಾಂಡಪೂಜೆ ಹಾಗೂ ದಾಸೋಹದೊಂದಿಗೆ ಸಂಪನ್ನಗೊಳ್ಳುತ್ತವೆ. ತಮ್ಮ ನೇರ, ದಿಟ್ಟ ನುಡಿಗಳಿಗೆ ಹೆಸರಾಗಿರುವ ಈ ಮಹಾನ್ ಶರಣರು ರಚಿಸಿರುವ ಒಟ್ಟು 278 ವಚನಗಳು ಲಭ್ಯವಿದ್ದು, ಇವೆಲ್ಲವೂ ಅಂಬಿಗರ ಚೌಡಯ್ಯ ಎಂಬ ವಚನ ಅಂಕಿತದಲ್ಲಿಯೇ ಮೂಡಿಬಂದಿವೆ. ಶತಮಾನಗಳಿಂದ ನಿರ್ಲಕ್ಷಿತವಾಗಿದ್ದ ಈ ಐತಿಹಾಸಿಕ ತಾಣಗಳ ಪ್ರಸ್ತುತ ಅಭಿವೃದ್ಧಿ ಖಂಡಿತ ಆಶಾದಾಯಕ. ಆದರೆ ಈ ಆಧುನಿಕ ಅಭಿವೃದ್ಧಿಯ ಭರಾಟೆಯಲ್ಲಿ ಶರಣ ಸ್ಮಾರಕಗಳ ಮೂಲ ಜೀವಚೈತನ್ಯ ಮತ್ತು ಅವರು ಸಾರಿದ ಸಮಾನತೆಯ ತತ್ವಗಳು ಮರೆಯಾಗದೆ, ಅವುಗಳ ನೈಜ ಪಾವಿತ್ರ್ಯತೆ ಎಂದೆಂದಿಗೂ ಅಚ್ಚಳಿಯದೆ ಉಳಿಯಬೇಕು ಎಂಬುದೇ ನಮ್ಮ ಆಶಯ. ಬಸವ ಸಮಿತಿಯು ಪ್ರಕಟಿಸಿರುವ ಡಾಕ್ಟರ್ ವೀರಣ್ಣ ದಂಡೆ ಹಾಗೂ ಡಾಕ್ಟರ್ ಜಯಶ್ರೀ ದಂಡೆಯವರ 12ನೇ ಶತಮಾನದ ಶರಣ ಸ್ಮಾರಕಗಳು ಕೃತಿಯನ್ನು ಆಧರಿಸಿರುವ ಈ ಮಾಹಿತಿಯ ಕ್ಷೇತ್ರ ಕಾರ್ಯವು 2010ರ ಸುಮಾರಿಗೆ ನಡೆದಿರುವುದರಿಂದ ಪ್ರಸ್ತುತ ಈ ಸ್ಮಾರಕಗಳ ವಾಸ್ತವಿಕ ಸ್ಥಿತಿಯಲ್ಲಿ ಕೆಲ ಬದಲಾವಣೆಗಳಾಗಿರುವ ಸಾಧ್ಯತೆಯಿದೆ ಎಂಬುದನ್ನು ವೀಕ್ಷಕರು ಗಮನಿಸಬೇಕು.